Hi all, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿವೈನ್ ಕ್ವೀನ್. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸಿದೆ ಅಂದ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. 4:15ಗೆ ಎದ್ಬಿಟ್ಟೆ ನಾನು. ಪ್ರಸಾದ ಎಲ್ಲ ಮಾಡೋದಿತ್ತು. ಐಸ್ ವಾಟರ್ ಥೆರಪಿ ಆದಮೇಲೆ ನೀಟಾಗಿ ಫ್ರೆಶ್ ಅಪ್ ಆದ. ಹೊಸ ಬಟ್ಟೆ ತೊಗೊಂಡೆ ಹಬ್ಬಕ್ಕೋಸ್ಕರ. ಅದನ್ನು ಆಮೇಲೆ ಹಾಕ್ಕೊಳ್ಳೋಣ, ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಸೊ ನಮ್ಮ ಮನೆಗೆ ಹೆಲ್ಪ್ ಮಾಡೋ ಆಂಟಿ ಲೇಟಾಗಿ ಬರ್ತಾರೆ. ಸೊ ಅವ್ರು ಬರೋಕ್ಕಿಂತ ಮುಂಚೆ ನಾನೆಲ್ಲ ಕ್ಲೀನಿಂಗ್ ಮಾಡಿ ರಂಗೋಲಿ ಹಾಕ್ತೆ. ನನಗೆ ರಂಗೋಲಿ ಖಂಡಿತ ಹಾಕಕ್ಕೆ ಬರಲ್ಲ, ಬಟ್ ಇಟ್ ಈಸ್ ಓಕೆ. ಹಾಕಕ್ಕೆ ಬಂದಿಲ್ಲ ಅಂದರೆ ದೊಡ್ಡ ತಪ್ಪಲ್ಲ. ಅದಕ್ಕಂದ್ಬಿಟ್ಟೆ ಈ ಥರ ಸ್ಟೆನ್ಸಿಲ್ಸ್ ಎಲ್ಲ ಇರುತ್ತೆ. ಈ ಕಾಲದಲ್ಲಿ ಕರಿಯರ್ ಮತ್ತು ಎಜುಕೇಷನ್ ಅದನ್ನೇ ಮೇನ್ ಪ್ರಯಾರಿಟಿ. ಸೊ ನಾನು ಓದು ಆ್ಯಂಡ್ ನನ್ನ ವರ್ಕು ಇದರಲ್ಲೇ ಬಿಸಿ ಆಗೋಗಿತ್ತು ಹಾಕಿದ್ದೀನಿ. ಆ್ಯಂಡ್ ಅದಾದಮೇಲೆ ನನ್ನ ನೆಕ್ಸ್ಟ್ ರೋಟೀನ್ ಇರುತ್ತೆ. ನಮ್ಮ ಲಕ್ಷ್ಮಣ್ಗೆ ಬೀವಾಗೆಲ್ಲ ಬಿಸ್ಕೆಟ್ ಹಾಕೋದು. ಅವ್ರು ಫಸ್ಟೇ ಇವತ್ತು ಬಂದುಬಿಟ್ಟು ಮನೆ ಹತ್ರ ಕಾಯ್ತಾಯಿದ್ರು, ಇಲ್ಲಾಂದರೆ ಅವರು ರೋಡ್ ಸೈಡಲ್ಲಿ ಕಾಯ್ತಿರ್ತಾರೆ. ಆ್ಯಂಡ್ ಇಲ್ಲಿ ನಾನು ಪಾಯಸ ಮಾಡ್ತಾಯಿದ್ದೀನಿ, ಸಬ್ಬಕ್ಕಿ ಪಾಯಸ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಪಾಯಸ ತಿಂದಾದ್ಮೇಲೆ ನನಗನ್ನಿಸ್ತು ನನಗೂ ಕುಕಿಂಗ್ ಬರುತ್ತೆ. ಆ್ಯಂಡ್ ಇದು ಹೊಸ ಫೋಟೋ ತೊಗೊಂಬಂದಿದ್ದೆ ನನ್ನ ದೇವ್ರದ್ದು. ನೀವು ನೋಡ್ತಾ ಇರ್ಬೋದು, ಸ್ಪೇಸ್ ಚಿಕ್ಕದಾಗಿದ್ರು ಕೂಡ ಎಷ್ಟು ನೀಟಾಗಿ ನಾನು ಕೂರಿಸಿದ್ದೀನಿ. ದೇವ್ರಿಗೆ ಫೋಟೋ ಇಟ್ಟು, ದೀಪ ಹಚ್ಚಿ, ಪ್ರಸಾದ ಇಟ್ಟು, ಆ್ಯಂಡ್ ಗಂಧದ ಕಡ್ಡಿ. ನಾನು ಸ್ಪೆಷಲಾಗಿ ಗಂಧದ ಕಡ್ಡಿ ಅಥವಾ ಊದಿನ ಗಡ್ಡಿ ಎಲ್ಲ ತರೋದೇ ನಾನು ತಿರುಪತಿಯಿಂದ. ಅಲ್ಲಿ ಹೋದಾಗೆಲ್ಲ ಬಾಕ್ಸ್ ತೊಗೊಂಬಂದ್ಬಿಡ್ತೀನಿ ನಾನು, ಬಿಕಾಸ್ ಅದು ಫ್ರೇಗ್ರೆನ್ಸ್ ನಂಗೆ ಸಖತ್ ಇಷ್ಟ. ಅದ್ರ ಜೊತೆ ಪೂಜೆ ಮಾಡೋದ್ರಲ್ಲಿ ನನಗೆ ಇನ್ನೊಂದು ಸಖತ್ ಇಷ್ಟ ಅಂದರೆ ಕಪ್ ಸಾಂಬ್ರಾಣಿ. ಮನೆ ತುಂಬ ಅದು ಏನಂತಾರೆ ಧೂಪ ಹಾಕೋ ಥರ ಅದು ಮಾಡಿದಾಗ ನೆಗೆಟಿವಿಟಿ ಎಲ್ಲ ಆಚೆ ಹೋಗುತ್ತೆ. ನನಗೆ ಮುಂಚೆಯಿಂದನೂ ಅಟ್ಲೀಸ್ಟ್ ವಾರದಲ್ಲಿ 3 ದಿನ ನಾನು ಪೂಜೆ ಮಾಡೋದಾಗಿರಲಿ, ದೇವ್ರ ಮುಗಿಯೋದಾಗಿರಲಿ ನಾನು ಫಾಲೋ ಮಾಡ್ಕೊಂಬಂದಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ ಮನೇಲೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. 3 ಡೇಸ್ ಮಾಡ್ತಿಲ್ಲ, ಬಟ್ ಅಟ್ಲೀಸ್ಟ್ ವೀಕ್ಲಿ ಒನ್ಸನ ಮ್ಯಾಂಡೇಟ್ರಿಯಾಗಿ ನಾನು ಧೂಪ ಹಾಕೋದು ಇದೆಲ್ಲ ಮಾಡ್ತೀನಿ. ಆ್ಯಂಡ್ ವಿಚ್ ಗಿವ್ಸ್ ಲಾಟ್ ಆಫ್ ಪಾಸಿಟಿವಿಟಿ. ಇವನ್ ನಾವು ಕೂಡ ಅಷ್ಟೇ ದೇವರಿಗೆ ಕನೆಕ್ಟ್ ಆಗ್ತೀವಿ. ಸೊ ದಿಸ್ ಇಸ್ ಮೈ ಸ್ಟ್ರಾಂಗ್ ಬಿಲೀವ್. ಆಲ್ರೆಡಿ ಈ ಔಟ್ಫಿಟ್ ಮೇಲೆ ನಾನು ರೀಲ್ ಪೋಸ್ಟ್ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿ ಟ್ಯಾಗ್ ಮಾಡ್ತೀನಿ. ಆ್ಯಂಡ್ ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ವೆರಿ ರೀಸನಬಲ್ ಪ್ರೈಸಲ್ಲೇ ಇದೆ. ಅದಕ್ಕೆ ತಕ್ಕಾಗೆ ಮ್ಯಾಚಿಂಗ್ ಇಯರಿಂಗ್ಸ್ ಆಲ್ರೆಡಿ ನನ್ನ ಹತ್ರ ಇತ್ತು, ಅದನ್ನೇ ಮ್ಯಾಚ್ ಮಾಡಿದೆ. ಆ್ಯಂಡ್ ಮಧ್ಯಾಹ್ನಕ್ಕೆ ಲಂಚ್ಗೆ ಆಂಟಿಗೆ ಹೆಲ್ಪ್ ಮಾಡ್ತಿದ್ದೆ ನಾನು. ಸೊ ವೆರಿ ಸಿಂಪಲ್ ಲಂಚು, ಹಬ್ಬದ ಊಟ ಥರ ಅಲ್ಲ, ಏನೂ ಇಲ್ಲ. ನಾನು ಆ್ಯಕ್ಚುಲಿ ಒಬ್ಬಟ್ಟು ತರೋಣ ಅಂದ್ಕೊಂಡೆ ಆಚೆಯಿಂದ, ಬಟ್ ನಮ್ಮ ಮನೇಲಿ ಯಾರೂ ಅಷ್ಟು ಸ್ವೀಟ್ ತಿನ್ನಲ್ಲ. ಸೊ ಅದಕ್ಕೋಸ್ಕರ ನಾನು ಓಕೆ ನೆಕ್ಸ್ಟ್ ಟೈಮ್ ತರೋಣ ಅಂದ್ಕೊಂಡು ಸುಮ್ಮನೆ ಆದೆ. ಅನ್ನ, ಸಾಂಬಾರು, ಆಮೇಲೆ ಚಪಾತಿ. ಇಲ್ಲಿ ನಮ್ಮ ಹಸ್ಬೆಂಡ್ ಮನೇಲಿ ಚಿಕ್ಕಡ್ಕಾಯಿ ಗೊಜ್ಜು ತುಂಬ ಚೆನ್ನಾಗಿ ಮಾಡ್ತಾರೆ, ಸೊ ಅದನ್ನೇ ಮಾಡಿಸಿದ್ದೆ. ಆ್ಯಂಡ್ ಪಾಯಸ, ಆಲ್ರೆಡಿ ಪಾಯಸ ಖಾಲಿನೇ ಆಗೋಗಿತ್ತು. ಸೊ ದಿಸ್ ಸಂಜೆ ದೇವಸ್ಥಾನಕ್ಕೆ ಹೋಗಿ ದೇವರ ಕೈ ಮುಗಿದು ಬೇಡ್ಕೊಂಡು ವಾಪಸ್ ಮನೆಗೆ ಬಂದು ನಮ್ಮ ಮಾವ ಗೋಬಿ ಮಾಡಿದರು. ಗೋಬಿ ತಿಂದು ನಾನು ಕಾಕರಕಾಯಿ ಫ್ರೈ ಮಾಡಿದ್ದೆ. ಸೊ ನಾನು ಜೀವೆಲ್ಲ ಊಟ ಮಾಡಿದ್ದೆ. ದಟ್ಸ್ ಆಲ್ ಫಾರ್ ಟುಡೇ. ನೆಕ್ಸ್ಟ್ ವ್ಲಾಗ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಿಗೆ ಖಂಡಿತ ವೆಯ್ಟ್ ಮಾಡಿ, ಬೇಗ ಪೋಸ್ಟ್ ಮಾಡಿ.